ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾದಮೇಲೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 6 ಮಂತ್ಸೇ ಆಗಿರಬೇಕು ಅನಿಸುತ್ತೆ ನಾನು ವಿಡಿಯೋನ ಸ್ಟಾಪ್ ಮಾಡಿ. ಬಿಕಾಸ್ ಸ್ವಲ್ಪ ಇಂಟ್ರೆಸ್ಟು ಇರಲಿಲ್ಲ ಮತ್ತು ಮಾಡಬೇಕು ಅಂತಲೂ ಅನ್ನಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಸ್ಟಾಪ್ ಮಾಡಿದ್ದೆ. ಬಟ್ ಡೈಲಿ ಅನ್ನಿಸ್ತಾ ಇತ್ತು, ಡೈಲಿ ಒಂದು ವಿಡಿಯೋನಾದರೂ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದನೂ ಕೂಡ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ, ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ. ಸೊ ಇನ್ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವ್ಲಾಗ್ ಬಂದು, ಈಗ ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರ್ತೀರ ಏನು ನನ್ನ ವ್ಲಾಗ್ ಅಂತ. ಇಷ್ಟು ಕಾಸ್ಟ್ಲಿ ಆಗಿದೆ ಗೋಲ್ಡು. ಈ ಟೈಮಲ್ಲೂ ಕೂಡ ಗೋಲ್ಡ್ ತೊಗೋತಾ ಇದ್ದೀನಿ ಅಂತಂದರೆ ಒಂದು ರೀಸನ್ ಇದೆ, ಅದನ್ನು ಈ ವಿಡಿಯೋನಲ್ಲಿ ಹೇಳ್ತೀನಿ. ನನ್ನ ಇವತ್ತಿನ ವ್ಲಾಗ್ ಬಂದು ಗೋಲ್ಡ್ ಪರ್ಚೇಸಿಂಗ್ ವ್ಲಾಗ್ ಆಗಿರುತ್ತೆ. ಏನು ಪರ್ಚೇಸ್ ಮಾಡ್ತೀನಿ, ಎಷ್ಟಾಯಿತು, ಯಾವತ್ತು ತೊಗೊಂಡಿದ್ದು, ಯಾವತ್ತು ನಾನು ಮಾಡೋಕ್ಕೆ ಹಾಕಿದ್ದು ಗೋಲ್ಡನ್ನ, ಎಷ್ಟು ಅಡ್ವಾನ್ಸ್ ಪೇ ಮಾಡಿದೆ ಅಂತ ಎಲ್ಲ ಫುಲ್ ಡೀಟೇಲ್ಸು ನಾನು ಈ ವಿಡಿಯೋನಲ್ಲಿ ನಿಮಗೆ ಕೊಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಅಂತ ಹೇಳ್ತೀನಿ. ಇವಾಗ ಟೈಮ್ ಆಲ್ರೆಡಿ ಇವತ್ತು ಬಂದು ಸೋಮವಾರ, ಇವತ್ತು ದೀಪಾವಳಿ ಹಬ್ಬ. ದೀಪಾವಳಿ ಹಬ್ಬದ ದಿನ ನಾನು ಈ ಗೋಲ್ಡ್ನ ಪರ್ಚೇಸ್ ಮಾಡಬೇಕು ಅಂತಲೇ ನಾನು ಗೋಲ್ಡ್ನ ಮಾಡೋಕ್ಕೆ ಹಾಕಿದ್ದು. ಸೊ ಇವತ್ತು ಹೋಗ್ತಾ ಇದ್ದೀನಿ ಇಸ್ಕೊಬರೋಕ್ಕೆ. ಇವಾಗ ಆಲ್ರೆಡಿ ಟೈಮ್ ಬಂದು 5 o'clock ಆಗೋಗಿದೆ. ನಾನು ನನ್ನ ಹಸ್ಬೆಂಡ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ಹೋಗಬೇಕು. ಎಲ್ಲಿ ಮಾಡಾಕಿರೋದು ಅಂತ ಹೇಳಿದ್ರೆ, ನಾನು ಯಾವಾಗಲೂ ಪರ್ಚೇಸ್ ಮಾಡೋದು ಕೃಷ್ಣ ಗೋಲ್ಡ್ ಮೈಸೂರಲ್ಲೇ. ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದೀರಾ ಅವರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ನಂದು ಬರೀ ಜ್ಯುವೆಲ್ಸ್ ವಿಡಿಯೋಸ್ ಆಗಿರೋದ್ರಿಂದ ನಾನು ಎಲ್ಲಿ ಪರ್ಚೇಸ್ ಮಾಡೋದು, ನಾನು ಹೇಗೆ, ಅದ್ರದ್ದೆಲ್ಲ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಬಟ್ ಇವಾಗ ಸಂಜೆ ಆಗಿದೆ, ಮಳೆ ಬರೋಂಗೂ ಇದೆ. ಬಟ್ ನಾಳೆ ಹೋಗೋಣ ಅಂತ ಅಂದ್ಕೊಂಡೆ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತೇ ನಾನು ತೊಗೋಬೇಕು ಅಂತ ಅಂದ್ಕೊಂಡು ಇವಾಗಲೇ ಹೋಗ್ತಾ ಇದ್ದೀನಿ. ಬನ್ನಿ, ಎಷ್ಟಾಗುತ್ತೆ, ಏನು ರೇಟ್ ಇತ್ತು ನಾನು ಮಾಡೋಕ್ಕಾಗ್ದಾಗ, ಗೋಲ್ಡ್ ಇನ್ನೂ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ಎಲ್ಲನೂ ನಾನು ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಹೇಳ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪ್ಲೀಸ್ ವಿಡಿಯೋನ ಕೊನೆ ತನಕ ನೋಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಮತ್ತು ಆದಷ್ಟು ಟ್ರೈ ಮಾಡ್ತೀನಿ ಇನ್ಮೇಲೆ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಹಾಕೋದಕ್ಕೆ. ಇನ್ನೂ ಸಾಕಷ್ಟು ವೀಡಿಯೋಸ್ ಮಾಡೋದಿದೆ, ತಲೆ ಒಳಗಿದೆ. ಬಟ್ ಟೈಮ್ ಶಾರ್ಟೇಜಿಂದ ವಿಡಿಯೋನ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇನ್ಮೇಲೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಒಂದಷ್ಟು ಗೋಲ್ಡ್ನ ಪರ್ಚೇಸ್ ಮಾಡಿದ್ದೆ, ಸಣ್ಣ ಪುಟ್ಟದ್ದು, ಅದನ್ನೆಲ್ಲ ತೋರಿಸೋವಂಥದ್ದಿದೆ, ಅದನ್ನೆಲ್ಲ ಮಾಡ್ತೀನಿ. ಸೊ ಇವಾಗ ಸ್ವಲ್ಪ ಕಾಫಿ ಕುಡ್ಕೊಂಡು, ಇನ್ನೂ ಬಂದಿಲ್ಲ, ಬಂದಿದ್ದ ತಕ್ಷಣ ಹೊರಡ್ತೀನಿ. ಮತ್ತೆ ನಾನು ಆಮೇಲೆ ಸಿಗ್ತೀನಿ ನಿಮಗೆ ಜ್ಯುವೆಲರಿ ಶಾಪಲ್ಲಿ. ಟೈಮ್ ಆಗ್ತಾಯಿದೆ, ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ. ಸೊ ಅಷ್ಟರಲ್ಲಿ ಸ್ವಲ್ಪ ಪೂಜೆ ಮಾಡಬೇಕು. ಪೂಜೆ ಮಾಡಿಬಿಟ್ಟು ಅಷ್ಟೊತ್ತಿಗೆ ಬಂದರೆ ಹೊರಡ್ತಾ ಇರೋದೆ. ನಾನು ಫುಲ್ ರೆಡಿ ಆಗಿದ್ದೀನಿ. ಇನ್ನು ಹೊಸ ಡ್ರೆಸ್ ಅಲ್ಲ, ಹಬ್ಬ ನಾಳೆ ನಾವು ಸೆಲೆಬ್ರೇಟ್ ಮಾಡೋದ್ರಿಂದ ನಾಳೆ ಹೊಸ ಡ್ರೆಸ್ ಹಾಕ್ಕೊಂಡು ಮನೆ ದೇವ್ರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಕೂಡ ಈ ವ್ಲಾಗಲ್ಲೇ ಬರುತ್ತೆ, ನೋಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ, ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ವೆಯ್ಟ್ ಮಾಡೋಣ. ಬರೋಷ್ಟರಲ್ಲಿ ಆಲ್ಮೋಸ್ಟ್ ನನ್ನ ಹಸ್ಬೆಂಡ್ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 5:30 ಆಗಿತ್ತು. ನಾವು ಮನೆ ಬಿಟ್ಟಾಗಲೇ 5:30 ಆಗೋಗಿತ್ತು. ಸೊ ಇವಾಗ ಏನು ವಿಂಟರ್ ಸೀಸನ್ ಇರೋದ್ರಿಂದ ಬೇಗನೆ ಕತ್ಲೆ ಆಗಿಬಿಡುತ್ತೆ. ಸೊ ಒಂದು ಮೈಸೂರಿಗೆ ಒಂದು 6:30 ಅಷ್ಟೊತ್ತಿಗೆ ರೀಚ್ ಆದ್ವಿ. ಅವರು 7 o'clockಗೆ ಶಾಪ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ನಾವು 6:30 ಅಷ್ಟೊತ್ತಿಗೆಲ್ಲ ರೀಚ್ ಆಗಿಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಮಂಡೇನೇ ಪೂಜೆ ಮಾಡಿದರು. ಬಟ್ ನಾವು ತೊಗೊಳ್ಳೋವಂಥ ಶಾಪಲ್ಲಿ ಅವರು ಟ್ಯೂಸ್ಡೇನೋ ಅಮಾವಾಸ್ಯೆ ಇದೆ ಅಂತ ಹೇಳ್ಬಿಟ್ಟು ಟ್ಯೂಸ್ಡೇ ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೋತಾಯಿದ್ರು. ಹೋದ್ವಿ, ಸದ್ಯಕ್ಕಿದ್ದರು ಹೋದಾಗ. ಬಟ್ ನಮ್ಮದೇನಿತ್ತು ಅಂತಂದರೆ, ನೆಕ್ಸ್ಟ್ ಡೇ ಅಲ್ಲೇ ವಾಪಸ್ ಬರ್ಬೋದು, ನೆಕ್ಸ್ಟ್ ಡೇ ಮನೆ ದೇವ್ರಿಗೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ವಿ. ಸಡನ್ನಾಗಿ ಬ್ಯಾಂಗ್ಳೂರ್ಗೆ ಹೋಗಬೇಕು ಅಂತ ಅಂದ್ಕೊಂಡು ನಮ್ಮ ಅಕ್ಕ ಕಾಲ್ ಮಾಡಿದರು. ಸೊ ಪ್ಲ್ಯಾನ್ ಎಲ್ಲ ಚೇಂಜ್ ಮಾಡಿಕೊಂಡು ಸಡನ್ನಾಗಿ ಹೋಗೋಣ, ಇಲ್ಲಿ ಇಸ್ಕೊಂಡು ತಕ್ಷಣ ಹೊರಟು ಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಅರ್ಜೆಂಟಲ್ಲೇ ಆಲ್ಮೋಸ್ಟ್ ಅಮೌಂಟೆಲ್ಲ ಪೇ ಆಗಿತ್ತು.
ಅವ್ರ ಹತ್ರ ಸ್ವಲ್ಪ ಮಾತಾಡಿಕೊಂಡು ಅವ್ರು ಸ್ವಲ್ಪ ಬ್ಯುಸಿ ಇದ್ದರು ಆ ಕಡೆ ಈ ಕಡೆ. ಅದು ಕೊಡೋ ಅಷ್ಟೊತ್ತಿಗೆ ಒಂದು ಹಾಫ್ ಆನ್ ಅವರ್ ಆಯಿತು. 7 ಅಷ್ಟೊತ್ತಿಗೆಲ್ಲ ಈಚೆಗೆ ಬಂದ್ವಿ. ನೋಡಿ ಇಲ್ಲಿ ಒಂದು ಸರ ತೋರಿಸ್ತಾರೆ, ನಾನು ನೋಡಿದೆ ಬಟ್ ಅದು ಬರೀ 7 ಗ್ರಾಮ್ಸ್ ಇತ್ತು, ತುಂಬಾ ಚೆನ್ನಾಗಿತ್ತು ಅದು. ಆಮೇಲೆ ಅವ್ರು ಹೇಳಿದ್ರು ಇನ್ನೊಂದು ಕಲೆಕ್ಷನ್ಸ್ ಇದೆ ಬರೀ 4 ಗ್ರಾಮಲ್ಲಿ, ಅದನ್ನು ತೋರಿಸ್ತೀನಿ ನೀವು ನೋಡಿ ಅಂತ ಹೇಳ್ಬಿಟ್ಟು ನಂಗೆ ಇಲ್ಲಿ ನೋಡಿ ತೋರಿಸ್ತದಲ್ಲ, ಜಸ್ಟ್ 4 ಗ್ರಾಮ್ ಇದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು, ಅಷ್ಟು ತೆಳುನೂ ಇರಲಿಲ್ಲ, ಏನೂ ಇರಲಿಲ್ಲ, ಸಖತ್ತಾಗಿತ್ತು, ತೊಗೋಬಿಡಿ ಅಂತ ಹೇಳಿದ್ರು. ಬಟ್ ಅವಾಗಿನ ರೇಟು 6000 7000 ಇದ್ರೆ ನಿಜವಾಗ್ಲೂ ಅಲ್ಲೇ ಸ್ಪಾಟಲ್ಲೇ ತೊಗೊಂಬಿಡ್ತಾ ಇದ್ದೆ. ಬಟ್ ಇವಾಗಿನ ರೇಟು ಯಪ್ಪ. ಇದೇ ನೋಡಿ ನನ್ನ ನೆಕ್ಲೆಸ್ಸು, ನಾನು ಮಾಡಿಸೋ ಅಂಥ ಶಾಪ್ ನೇಮ್ ಕೃಷ್ಣ ಗೋಲ್ಡ್ ಮೈಸೂರು. ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಕಮೆಂಟಲ್ಲಿ ನಂಗೆ ಹೇಳಿ ಹೇಗಿದೆ ಡಿಸೈನ್ ಅಂತ ಹೇಳ್ಬಿಟ್ಟು. ನಾನು ರೇಟ್ ಏನು ಮತ್ತು ಹೇಗೆ ಎಷ್ಟಕ್ಕೆ ಇತ್ತು ಎಷ್ಟಕ್ಕೆ ಮಾಡಾಕ್ತೆ ಅನ್ನೋದನ್ನು ನಾನು ಈ ವಿಡಿಯೋನ ಕೊನೆಯಲ್ಲಿ ಹೇಳ್ತೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಅಲ್ಲಿ ಶಾಪಲ್ಲಿ ಎಲ್ಲ ಪೇ ಮಾಡಿಬಿಟ್ಟು ಅಲ್ಲಿಂದ ಈಸ್ಕೊಂಡು ಹೊರಡೋ ಅಷ್ಟೊತ್ತಿಗೆ 7 ಆಯಿತು. ನಾನು ಎಷ್ಟು ರೇಟ್ ಆಯಿತು ಎಕ್ಸಾಕ್ಟಾಗಿ ಎಷ್ಟು ಕೊಟ್ವಿ, ಎಷ್ಟು ನಮಗೆ ಎಷ್ಟು ಕನ್ಸೆಷನ್ ಅಷ್ಟು ಯಾರೂ ಕೊಡಲ್ಲ, ಬಟ್ ಇವ್ರು ಅಟ್ಲೀಸ್ಟ್ ನನಗೆ ಸ್ವಲ್ಪನಾದರೂ ಕೊಡ್ತಾರೆ. ಬಟ್ ತುಂಬ ಗೋಲ್ಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಂಪೇರ್ ಟು ಮಂಡ್ಯ ಜ್ಯುವೆಲ್ಲರಿ ಶಾಪ್ಸ್ಗಿಂತ ಮೈಸೂರಿನಲ್ಲಿ ತುಂಬಾ ಚೆನ್ನಾಗಿ ಗೋಲ್ಡ್ ಇರುತ್ತೆ. ನೀವು ಒಂದ್ಸಲಿ ತೊಗೊಂಡು ನೋಡಿ. ನಾನಿವಾಗ ಈಸ್ಕೊಂಡು ಬಂದೆ, ಬಟ್ ಅವತ್ತು ತುಂಬ ಟೈಮ್ ಆಗಿತ್ತು ಮತ್ತು ನಾನು ಬೆಂಗಳೂರಿಗೆ ಹೋಗ್ಬೇಕಾಗಿರೋದ್ರಿಂದ ನಾನು ವಿಡಿಯೋನ ಡೀಟೇಲ್ಸ್ನ ನಾನು ಕೊಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವಾಗ ಎಷ್ಟು ಪ್ರೈಸ್ ಆಯಿತು, ಎಷ್ಟು ಗ್ರಾಮ್ ತೊಗೊಂಡಿದ್ದೀನಿ, ಎಷ್ಟು ಅವತ್ತು ನಾನು ಮಾಡೋಕ್ಕಾಗ್ದಾಗ ಎಷ್ಟು ರೇಟ್ ಇತ್ತು ಅನ್ನೋದನ್ನು ನಾನು ಇವಾಗ ತಿಳಿಸ್ಕೊಡ್ತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಬಟ್ ಅಲ್ಲಿ ಸಾಕಷ್ಟು ಡಿಸೈನ್ಸ್ ಇತ್ತು, ಬಟ್ ನನಗಿಷ್ಟ ಆಗಿದ್ದು ಇದೊಂದೇ ಡಿಸೈನು. ಸೊ ಹಾಗಾಗಿ ನಾನು ಇದೊಂದನ್ನೇ ಚೂಸ್ ಮಾಡಿಕೊಂಡೆ. ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಹಾಗಾಗಿ ತೊಗೊಂಬೇಡ ಅಂತ ಹೇಳ್ಬಿಟ್ಟು ತೊಗೊಂಡೆ. ಆಲ್ರೆಡಿ ನಾನು ತೋರಿಸ್ದೆ ನಿಮಗೆ ಹೇಗಿದೆ ಅಂತ ಡಿಸೈನು. ಇದನ್ನು ಕಂಪ್ಲೀಟಾಗಿ ತೋರಿಸ್ತೀನಿ. ನೋಡ್ಬೋದು, ಈ ಥರ ಇದೆ ಡಿಸೈನು. ಆ್ಯಕ್ಚುಲಿ ನಂದು ಲಾಂಗ್ ಸರ ಇದೆ, ಅದಕ್ಕೆ ಮ್ಯಾಚ್ ಆಗೋಂಗೆ ನಾನು ಮಾಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡಿಸಿದ್ದು. ಬಟ್ ಇದು ಸಿಮಿಲರ್ ಆಗಿ ಮ್ಯಾಚ್ ಆಗುತ್ತೆ, ಅದು ಆಲ್ರೆಡಿ ನಾನು ತೋರಿಸಿದ್ದೀನಿ. ಇವಾಗ ನಂಗೆ ಸದ್ಯಕ್ಕೆ ನನ್ನ ಹತ್ರ ಇಲ್ಲ, ಸೊ ಹಂಗಾಗಿ ಅದನ್ನು ತೋರಿಸಿ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನೋಡೋಕ್ಕಾಗಲ್ಲ. ಆ್ಯಕ್ಚುಲಿ ತಂದಿದ್ದ ದಿವಸನೇ ಪೂಜೆ ಮಾಡಿದ್ವಿ, ಸೊ ಹಾಗಾಗಿ ಅರಿಶಿನ ಕುಂಕುಮ ಎಲ್ಲನೂ ಆಗಿದೆ. ಈ ಥರ ಇದೆ ಡಿಸೈನು. ಚೆನ್ನಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಡಿಸೈನು ಬರೀ ಇದು 13 ಗ್ರಾಮ್ಸ್ ಇದೆ. ಆ್ಯಕ್ಚುಲಿ ಇದು ಬಂದು 13 ಗ್ರಾಮ್ಸ್ ಇದೆ. ಆ್ಯಕ್ಚುಲಿ ಇದರಲ್ಲಿ 12 ಗ್ರಾಮ್ಸು 10 ಗ್ರಾಮ್ಸು 8 ಗ್ರಾಮ್ಸ್ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಬಟ್ ಅವತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಅರ್ಜೆಂಟಲ್ಲೇ ಹೋಗಿದ್ದು, ಅರ್ಜೆಂಟಲ್ಲೇ ತೊಗೊಂಬಂದಿದ್ದು. ನಾನು ಇದನ್ನು ಮಾಡಾಕ್ದಾಗ ಆ್ಯಕ್ಚುಲಿ ಬಿಲ್ಲು ನನ್ನ ಹತ್ರ ಇಲ್ಲ, ನನ್ನ ಹಸ್ಬೆಂಡ್ ಹತ್ರ ಸೇರ್ಕೊಬಿಟ್ಟಿದೆ. ಸೊ ಹಾಗಾಗಿ ಬೇಕಾದ್ರೆ ಸಿಕ್ಕಿದ್ರೆ ನಾನು ಇಲ್ಲಿ ಪಕ್ಕದಲ್ಲಿ ಅಟ್ಯಾಚ್ ಮಾಡ್ತೀನಿ ಎಷ್ಟಾಯಿತು ಅಂತ. ನಾನು ಯಾವತ್ತೊಂದು ದಿವಸ ಮಾಡಾಕಿದ್ದು ಅಂತ ಹೇಳಿದ್ರೆ 2 ವೀಕ್ಸ್ ಆಯಿತು ಅನಿಸುತ್ತೆ. 2 ವೀಕ್ಸ್ ಆಯಿತು. ಅವತ್ತಿನ ರೇಟ್ ಬಂದು 11,380 ರೂಪಾಯಿ ಇತ್ತು. ನಾನು ಮಂಡ್ಯದಲ್ಲಿ 2-3 ಕಡೆ ನಾನು ವಿಚಾರಿಸಿದೆ. ನನಗೆ ಮಂಡ್ಯಗೂ ಮೈಸೂರಿಗೂ 18,000 ಡಿಫ್ರೆನ್ಸ್ ಬಂತು. ಸೇಮ್ ಪ್ರೈಸು ಮಂಡ್ಯದಲ್ಲಿ ಮೈಸೂರಿನಲ್ಲಿ 11,380 ಇದ್ದರೆ ಮಂಡ್ಯದಲ್ಲಿ 11,699 ರೂಪೀಸ್ ಇತ್ತು. 700 ರೂಪೀಸ್ ಅಂದರೆ 11,700. ಅಲ್ಲೇ ನಮಗೆ ಅಲ್ಲಿಗೂ ಇಲ್ಲಿಗೂ 400 ರೂಪೀಸ್ ಡಿಫ್ರೆನ್ಸ್ ಇತ್ತು. ಸೊ ನಾನು ಕಾಲ್ ಮಾಡಿ ಕೇಳಿದಾಗ ನನಗೆ ಪ್ರೈಸಲ್ಲಿ ಲಾಟ್ ಆಫ್ ಡಿಫ್ರೆನ್ಸ್ ಕಾಣಿಸ್ತು. ಸೊ ಹಾಗಾಗಿ ನಾನು ಯಾವಾಗಲೂ ಅಲ್ಲೇ, ಬಟ್ ನಾನು ಇಲ್ಲೇ ತೊಗೋಬೇಕು ಅನ್ನೋದೇನು ಪ್ಲ್ಯಾನ್ ಇರಲಿಲ್ಲ. ಬಟ್ ವಿಚಾರಿಸೋಣ ನೋಡೋಣ ಒಂದ್ಸಲ ಅಂತ ಹೇಳ್ಬಿಟ್ಟು ಇಲ್ಲೇ ಮಂಡ್ಯದಲ್ಲೇ ಹೋಗಿದ್ದಿದ್ದು. ಬಟ್ 18,000 ಡಿಫ್ರೆನ್ಸ್ ಬಂತು. ಸೊ ಹಾಗಾಗಿ ತಕ್ಷಣಕ್ಕೆ ನಾನು ಕಾಲ್ ಮಾಡಿ ಅಡ್ವಾನ್ಸ್ ಪೇ ಮಾಡ್ತೀನಿ, ನೀವು ನನಗೆ ಬುಕ್ ಮಾಡ್ಕೊಳ್ಳಿ, ನಾನು ಡಿಸೈನ್ ಬಂದು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದೆ. ಪಾಪ ಅವ್ರು ನಾನು ಯಾವಾಗಲೇ ಕಾಲ್ ಮಾಡಿದ್ರು, ಎಷ್ಟೊತ್ತಲ್ಲೇ ಕಾಲ್ ಮಾಡಿದ್ರು, ಯಾವುದಕ್ಕೆ ಕಾಲ್ ಮಾಡಿದ್ರು ನನಗೆ ಕ್ಲೀನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಾನು ಮುಂಚೆ ಎಲ್ಲ ಇಲ್ಲಿ ಮಂಡ್ಯ ಶುಭ್ ಜುವೆಲ್ಸಲ್ಲಿ ಮಾಡಿಸ್ತಾ ಇದ್ದಿದ್ದು. ಸೊ ಅಲ್ಲಿ ನಮ್ಗೆ ಅಷ್ಟು ರೆಸ್ಪಾನ್ಸ್ ನನಗೆ ಸರಿಯಾಗಿ ಸಿಗ್ತಾ ಇರಲಿಲ್ಲ, ಫ್ಯಾಕ್ಟ್ ಹೇಳ್ತೀನಿ. ಬಟ್ ಫೋನ್ ಮಾಡಿದಾಗೆಲ್ಲ ಫೋನಲ್ಲೆಲ್ಲ ಹೇಳ್ತಾ ಇರಲಿಲ್ಲ, ಅವರು ಇಲ್ಲಿಗೆ ಬನ್ನಿ ಅಂತ ಹೇಳೋರು, ಶಾಪ್ಗೆ ಬನ್ನಿ ಅಂತ ಹೇಳೋರು. ಬಟ್ ಇವ್ರು ಹಂಗೆ ಮಾಡಲ್ಲ. ನಾನು ಯಾವಾಗಲೇ ಒಂದು 10 o'clock ಕಾಲ್ ಮಾಡಿದ್ರು
ಮಾರ್ನಿಂಗ್ 6 o'clock ಕಾಲ್ ಮಾಡಿದ್ರು ನನಗೆ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಅವ್ರು ಹೇಳಿದ್ರು ಆಯಿತು ಮ್ಯಾಮ್, ಅಂದರೆ ಪ್ರೈಸು ಫ್ಲಕ್ಚುಯೇಟ್ ಆಗ್ತಾ ಇದೆ, ನಾನು ಬುಕ್ ಮಾಡ್ಕೊಳ್ಳಲ್ಲ ನಿಮಗೆ, ಬೆಳಗ್ಗೆಗೆ ನೀವು ಎಷ್ಟಾಗುತ್ತೆ ನೋಡ್ತೀನಿ ಅಷ್ಟಕ್ಕೆ ನೀವು ಅಡ್ವಾನ್ಸ್ ಕೊಡಿ ಅಂತ ಹೇಳಿದ್ರು. ಬಟ್ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಪ್ಲೀಸ್ ಅಂತ ಹೇಳ್ಬಿಟ್ಟು ಬುಕ್ ಅಡ್ವಾನ್ಸ್ನ ಪೇ ಮಾಡಿಬಿಟ್ಟೆ. ಒಂದು 21,000 ಏನೋ ನಾನು ಅಡ್ವಾನ್ಸ್ ಪೇ ಮಾಡಿದ್ದೆ. ಸರಿ ಆಯಿತು ಅಂತ ಥರ್ಸ್ಡೇ ಮಾಡಿದ್ದು, ಅದನ್ನು ನಾನು ಇಸ್ಕೊಂಬಂದು ಹೋಗಿ ಡಿಸೈನ್ ಸೆಲೆಕ್ಟ್ ಮಾಡಿದ್ದು ಬಂದು ಸ್ಯಾಟರ್ಡೆಯಿಂದ ನಾನು ಇನ್ನೊಂದು ವೀಕ್ ಇತ್ತು ದೀಪಾವಳಿ ಹಬ್ಬಕ್ಕೆ, ಅವಾಗ ಇಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕೊಟ್ಬಿಟ್ಟು ಬಂದಿದೆ. ಟೋಟಲ್ ಪ್ರೈಸ್ ಬಂದು ನಮಗೆ 1 ಗ್ರಾಮ್ ಅಂದರೆ ವೇಸ್ಟೇಜ್ ಕೂಲಿ ಎಲ್ಲ 1 ಗ್ರಾಮ್ಗೆ 11,380 ರುಪೀಸ್ ಇದ್ದರೆ 1,200 ರುಪೀಸ್ ವೇಸ್ಟೇಜ್ ಆ್ಯಂಡ್ ಕೂಲಿ ಎರಡೂ ಸೇರಿಸಿ 11,380 ರುಪೀಸ್ಗೆ 1,200ನ ಆ್ಯಡ್ ಮಾಡಿಕೊಂಡ್ರೆ 1,67,000 ಆಗುತ್ತೆ 13 ಗ್ರಾಮ್ಸಿಗೆ. ನನ್ನ 13 ಗ್ರಾಮ್ಸ್ಗೆ 1,67,000 ರುಪೀಸ್ ಆಯಿತು. ಬಟ್ ನಂಗೆ ಅದರಲ್ಲೂ ಕೂಡ ಅವರು 2,000 ರುಪೀಸ್ ಅಷ್ಟು ನನಗೆ ಕನ್ಸೆಷನ್ ಕೊಟ್ಟರು. ಪಾಪ ಬಿಡ್ತಾ ಇರಲಿಲ್ಲ, ತುಂಬ ಬೇಜಾರು ಮಾಡಿಕೊಂಡ್ರು ಅನಿಸುತ್ತೆ. ಬಟ್ ನಾನು ಒಂದು ಮಾತು ಕೇಳಿದ್ದು ಅಷ್ಟಕ್ಕೆ ಸುಮ್ಮನೆ ಆದರು, ಮೇಡಮ್ ಲಾಸ್ ಆಗುತ್ತೆ ಅಂತ ಹೇಳಿದ್ರು. ಬಟ್ GST ಅಂತ 3,000 ಹಾಕಿದ್ರು. ನಾನು ಆ GSTನ ನಾನು ಕೊಡಲ್ಲ ಅಂತ ಹೇಳ್ಬಿಟ್ಟು 2,000 ರುಪೀಸ್ನ ಇಟ್ಕೊಂಡು ಕೊಟ್ಟೆ. ಬಟ್ ಖುಷಿಯಿಂದ ಈಸ್ಕೊಂಡು ಖುಷಿಯಿಂದ ಕೊಟ್ಟರು. ಬೇಕು ಅಂತ ಹೇಳಿದ್ರೆ ನೀವು ಡಿಫ್ರೆನ್ಸ್ನ ನೋಡಿ, ಅಲ್ಲಿಗೂ ಇಲ್ಲಿಗೂ ನೀವು ಮಾಡಿಸೋ ಕಡೆ ಮತ್ತು ಮೈಸೂರಿನಲ್ಲಿ ಎರಡೂ ಕಡೆ ಡಿಫ್ರೆನ್ಸ್ನ ನೋಡಿಬಿಟ್ಟು ನೀವು ಆಮೇಲೆ ಮಾಡೋಕ್ಕೆ ಗೋಲ್ಡ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಒಂದ್ಸಲ ಹಾಕ್ಕೊಳ್ಳೋಣ, ನೋಡೋಣ ಹೆಂಗೆ ಕಾಣಿಸುತ್ತೆ ಟೀ ಶರ್ಟ್ ಮೇಲೆ. ಜಾಸ್ತಿ ಗ್ರಾಮ್ಗೆ ತೊಗೊಳ್ಬೇಕಿತ್ತು, ಬಟ್ ಬೇಡ ಸದ್ಯಕ್ಕೆ ಇಷ್ಟು ಸಾಕು ಅಂದ್ಬಿಟ್ಟು ಫೋನ್ ತೊಗೊಳಕ್ಕೆ ಅಂತ ಅಂದ್ಬಿಟ್ಟು ತೊಗೊಡ್ತೀನಿ ಅಂತ ಹೇಳಿದ್ರು. ಸೊ ನನಗೆ ಫೋನು ಇವಾಗ ಸದ್ಯಕ್ಕೆ ಬೇಡ, ಆಮೇಲೆ ತೊಗೊಳ್ಳೋಣ ಅಂದ್ಬಿಟ್ಟು ಟೀ ಶರ್ಟ್ ಮೇಲೆ ಹೇಗೆ ಕಾಣಿಸುತ್ತೆ ಏನೋ ಗೊತ್ತಿಲ್ಲ, ಇದೆ. ಇನ್ನೊಂದ್ಸಲ ಹಾಕೊಂಡಾಗ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಅಷ್ಟು ಕ್ಲಾರಿಟಿ ಚೆನ್ನಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ನೆಕ್ಸ್ಟು ಹಾಕೊಂಡಾಗ ಯಾವುದಾದ್ರೂ ಒಂದು ಸ್ಯಾರಿಗೆ ಅಥವಾ ಯಾವುದಾದ್ರೂ ಇದಕ್ಕೆ ಹಾಕೊಂಡಾಗ ನಾನು ತೋರಿಸ್ತೀನಿ. ಸೊ ಇಷ್ಟ ಆಗಿತ್ತು. ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ನನಗೆ ಇನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಎಲ್ಲದಕ್ಕೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ನನಗೆ ಇಷ್ಟ ಆಯಿತು, ಬಟ್ ನಿಮ್ಗೆ ಏನು ಅನಿಸ್ತು ಏನು ಅನ್ನೋದನ್ನು ನನಗೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆಗಿತ್ತು, ನಾನು ಏನು ಕೊಡಬೇಕು ಡೀಟೇಲ್ಸ್ ಅದನ್ನು ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ನಾನು ಮಾಡೋಕ್ಕಾಗ್ದಾಗ 11,380 ರುಪೀಸ್ ಇತ್ತು. ಬಟ್ ಎಲ್ಲ ಟೋಟಲ್ ಸೇರಿ 13 ಗ್ರಾಮ್ಸ್ಗೆ 1,67,000 ಸಮಥಿಂಗ್ ಏನೋ ಆಯಿತು. ಸಮಥಿಂಗ್ ಅಂದರೆ ಚೇಂಜ್ 500-600 ಆ ಥರ ಆಗಿತ್ತು. ಬಟ್ ನಂಗೆ ಅದನ್ನು ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಬೇಕಂದರೆ ನಿಮಗೆ ನಾನು ಅಲ್ಲೇ ಮೆನ್ಷನ್ ಮಾಡಿದ್ದೀನಿ, ಲ್ಯಾಂಡ್ಲೈನ್ ನಂಬರು ಕೃಷ್ಣ ಗೋಲ್ಡ್ದು ಅಲ್ಲೇ ಮೆನ್ಷನ್ ಮಾಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ಕಾಲ್ ಮಾಡಿ, ನೀವು ಅಲ್ಲಿಗೂ ವಿಚಾರಿಸಿ ಇಲ್ಲಿಗೂ ವಿಚಾರಿಸಿ, ಏನೂ ಅಂದ್ಕೊಳ್ಳಲ್ಲ ಅವರು. ನೀವು ಡೀಟೇಲ್ಸ್ನ ಕಲೆಕ್ಟ್ ಮಾಡಿಕೊಂಡ್ರೆ ಎಷ್ಟಾಗುತ್ತೆ ಏನು ಅಂತೆಲ್ಲ ನಿಮಗೆ ಹೇಳ್ತಾರೆ. ಸೊ ಮಾಡಿಸ್ಬೇಕು ಅಂತ ಹೇಳಿದ್ರೆ ಡಿಫ್ರೆನ್ಸ್ನ ನೋಡ್ಕೊಳ್ಳಿ, ನೀವೆಲ್ಲ ಅಲ್ಲಿ ಮಾಡಿಸಿದ್ರೆ. ಬಟ್ ಕೆಲವ್ರಿಗೆ ಡೌಟ್ ಇರುತ್ತೆ, ಏನಪ್ಪ ಅಂತ ಹೇಳಿದ್ರೆ ಗೋಲ್ಡ್ ಹೇಗಿರುತ್ತೆ, ಚೆನ್ನಾಗಿರುತ್ತಾ ಹೇಗಿರುತ್ತೆ ಅನ್ನೋದೊಂದು ಡೌಟ್ ಇರುತ್ತೆ. ಇವಾಗ ನಾನು ಇದನ್ನು ತೊಗೊಂಬಂದಿದ್ದೀನಿ ಅಂದರೆ ನಾನು ಹೋಗಿ ಕ್ವಾಲಿಟಿ ಚೆಕ್ನ ಮಾಡಿಸ್ಕೊಂಬರ್ತೀನಿ. ಸೊ ನಮ್ಗೆ ಯಾವತ್ತೂ ಆ ಥರ ಮಾಡಿಲ್ಲ, ಆ ಥರ ಮಾಡೋದಿಲ್ಲ. ಅದು ದೊಡ್ಡ ಶಾಪ್ ಕೂಡ, ಯಾವುದು ಸಣ್ಣ ಪುಟ್ಟ ಅಂಗಡಿ ಅಲ್ಲ, ಅದು ಮೈಸೂರಲ್ಲಿ ಸ್ವಲ್ಪ ಫೇಮಸ್ ಆಗಿರೋ ಶಾಪೇ ಅದು. ನೋಡಿ ನೀವು ಆ್ಯಕ್ಚುಲಿ ಮೈಸೂರಲ್ಲಿ ಎಲ್ಲ ಕಡೆನೂ ಇರುತ್ತೆ, ಬಟ್ ಅವ್ರದ್ದು ಡಿಸೈನ್ ಚಾರ್ಜಸ್ಸು GST ಅಂತಲೇ ತುಂಬ ಜಾಸ್ತಿ ರೇಟ್ಗಳನ್ನ ಹಾಕ್ತಾರೆ. ಬಟ್ ನೋಡಿಕೊಂಡು ಇವಾಗಿನ ರೇಟಲ್ಲಿ ಮಾಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ. ಮಾಡಿಸ್ಕೊಳ್ಳೇಬೇಕು ಅಂತ ಇದ್ದರೆ ಪ್ಲೀಸ್ ವಿಸಿಟ್ ಮಾಡಿ. ಇಲ್ಲಿ ನೋಡಿ ನಂಬರ್ ಇಲ್ಲಿದೆ, ಉಲ್ಟಾ ಕಾಣಿಸ್ತಾ ಇರ್ಬೋದು, ನೋಡಿಕೊಂಡು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ನ ಹೇಳ್ತಾರೆ. ನೀವು ಕಾಲ್ ಮಾಡಿ ಕೇಳಿದ್ರು ನಿಮಗೆ ಡೀಟೇಲ್ಸ್ನ ಹೇಳ್ತಾರೆ. ಬೇಕು ಅಂತ ಹೇಳಿದ್ರೆ ನಂದು ಯೂಟ್ಯೂಬ್ ಚಾನಲ್ ಅಥವಾ ನನ್ನ ಹೆಸರು ಹೇಳಿದ್ರೆ ನಿಜವಾಗ್ಲೂ ಖುಷಿಯಿಂದ ನಿಮಗೆ ಒಳ್ಳೆ ಕ್ವಾಲಿಟಿ ಅಥವಾ ಒಳ್ಳೆ ಡಿಸೈನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿಂದ ಮುಗಿಸ್ಕೊಂಡು ತಕ್ಷಣಕ್ಕೆ ನಾವು ಬೆಂಗಳೂರಿಗೆ ಹೊರಟ್ವಿ.
ನಮ್ಮ ಪಾಪುನೂ ಕೂಡ ಅಲ್ಲೇ ಇದ್ಲು ಅಕ್ಕನ ಮನೆಗೆ. ಅವಳು ಬಿಫೋರು 2 ಡೇಸ್ ಬ್ಯಾಕಲ್ಲೇ ಕರ್ಕೊಂಡೋಗಿದ್ಲು. ದೀಪಾವಳಿ ಹಬ್ಬನ ಅಲ್ಲೇ ಸೆಲೆಬ್ರೇಟ್ ಮಾಡಿಸ್ತೀನಿ ನಾನು ಅವಳ ಕೈಲಿ ಅಂತ ಹೇಳ್ಬಿಟ್ಟು ಅವಳೆಲ್ಲ ಕರ್ಕೊಂಡು ಹೋದ್ಲು. ನಾವು ಹೋಗೋಷ್ಟೊತ್ತಿಗೆ 10:30 10:45 ಆಗಿತ್ತು. ನಾನು ನೋಡೋಣ ಹೇಗಿರುತ್ತೆ ಅವಳ ರಿಯಾಕ್ಷನ್ ನಮ್ಮನ್ನು ನೋಡಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕಂಗೆ ಕಾಲ್ ಮಾಡಿದೆ. ಅವಳು ನನಗೆ ಮಲ್ಕೊಬಿಟ್ಟಿದ್ದಾಳೆ ಆಗಲೇ ಅಂತ ಹೇಳಿದ್ಲು. ಸೊ ಇರಲಿ, ಯಾವುದಕ್ಕೂ ಮೋಸ್ಟ್ಲಿ ಸುಳ್ಳು ಹೇಳ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು ನಾನು ಕ್ಯಾಮ್ರಾ ಆನ್ ಮಾಡ್ಕೊಂಡು ಹೋದೆ. ಈ ಹೆಣ್ಮಕ್ಳಿಗೆ ನಿಜವಾಗ್ಲೂ ಎಲ್ಲರೂ ಹೇಳೋದು ಅಪ್ಪದಿರ್ ಕಂಡ್ರೆ ಅದು ನಿಜ, ಅದು 100ಗೆ 200% ನಿಜ. ಅದು ನಾನು ಅಷ್ಟು ಕೇರ್ ಮಾಡಿ ನಾನು ಅಷ್ಟು ಇದು ಮಾಡ್ತೀನಿ, ಹಸ್ಬೆಂಡು ಮಾಡ್ತಾರೆ ಇಲ್ಲ ಅಂತಲ್ಲ. ನಾನು ಹೋಗಿದ ತಕ್ಷಣ ನನ್ನ ಹತ್ರ ಬರಲೇ ಇಲ್ಲ. ನಾನು ಅಷ್ಟೊಂದು ಮಗಳೇ ಅಂತ ಕರಿತಾಯಿದ್ರು, ಬರಲ್ಲ. ಅದಕ್ಕೆ ಹೇಳೋದು ಮನೆಗೆ ಒಂದೊಂದು ಹೆಣ್ಮಕ್ಳು ಇರಲೇಬೇಕು ಅಂತ ಹೇಳ್ಬಿಟ್ಟು. ನೋಡಿ ಅವಳು ಮಲ್ಕೊಬಿಟ್ಟಿದ್ದಾಳೆ ಅಂತ ಹೋದೆ, ನಾನು ಸುಮ್ಮನೆ ಕ್ಯಾಮ್ರಾ ತೊಗೊಂಡು ಹೋದೆ. ನೋಡಿ ನನ್ನ ಹತ್ರ ಬರದೆ ಅವ್ರ ಅಪ್ಪನ ಹತ್ರ ಓಡೋಗ್ತಾ ಇದ್ದಾಳೆ. ರಜಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಬ್ಯಾಂಗ್ಳೂರಿಗೆ ಹೋಗಿದ್ದೆ. ಸೊ ನೈಟಲ್ಲೇ ಹೊರಟುಬಿಟ್ವಿ. ಸ್ವಲ್ಪ ಬನ್ನೇರುಘಟ್ಟ ಎಲ್ಲ ಸಫಾರಿ ಎಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಬೇರೆಯೇ ಪ್ಲ್ಯಾನ್ ಇತ್ತು. ಬಟ್ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಸಡನ್ನಾಗಿ ನೈಟಲ್ಲಿ ಹೋಗಬೇಕಾಗಿತ್ತು. ಪಾಪುನೂ ಅಲ್ಲೇ ಇದ್ಲಲ್ಲ ಅಂತ ಹೇಳ್ಬಿಟ್ಟು ಹೋದ್ವಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಎಲ್ಲ ಕ್ಲಾರಿಟಿನ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.